ಓಂ ಶಾಂತಿ. 29 ಸೆಪ್ಟೆಂಬರ್ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, बाप आए हैं तुम्हें ज्ञान का तीसरा नेत्र देने, जिससे तुम सृष्टि के आदि मध्य अंत को जानते हो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ಬಂದಿದರೆ ನಿಮಗೆ ಜ್ಞಾನದ ಮೂರೇ ನೇತ್ರ ಕೊಡ್ಲಿಕ್ಕೆ. ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರಿ. ಬಾಬೋರ್ ಬಂದಿರದೆ ಜ್ಞಾನದ ಮೂರನೇ ನೇತ್ರ, ತ್ರಿನೇತ್ರ ದಾತ ಬಾಬೋರು ಮೂರನೇ ನೇತ್ರ ಕೊಡ್ಲಿಕ್ಕೆ ಬಂದಿದ್ದಾರೆ. ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರಿ. प्रश्न, शेरनी शक्तियां ही कौन सी बात हिम्मत के साथ समझा सकती है? ಸಿಂಹಿಣಿಯರು ಶಕ್ತಿಯರೇ ಯಾವ ಒಂದು ಮಾತನ್ನು ಸಾಹಸದ ಜೊತೆಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ? ಯಾವ ಮಾತನ್ನ ಸಾಹಸದಿಂದ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ? ಯಾರು? ಸಿಂಹಿಣಿಯರು, ಶಕ್ತಿಯರು. उत्तर, दूसरे धर्म वालों को ये बात समझाना है कि बाप कहते हैं तुम अपने को आत्मा समझो, परमात्मा नहीं. ಅನ್ಯ ಧರ್ಮದವರಿಗೆ ಈ ಮಾತನ್ನು ತಿಳಿಸ್ಕೊಡ್ಬೇಕು. ಬಾಬೋರ್ ಹೇಳ್ತಾರೆ, ತಂದೆ ಹೇಳ್ತಾರೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ನೀವೇನು ಪರಮಾತ್ಮ ಅಲ್ಲ. ಆತ್ಮ ಸಮಜ್ಕರ್ ಬಾಪ್ ಕೋ ಯಾದ್ ಕರೋ ತೋ ವಿಕರಂ ವಿನಾಶ ಹೋಂಗೆ और तुम मुक्ति धाम में चले जाएंगे. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಬಾಬೋರ ನೆನಪು ಮಾಡಿ, ಇದರಿಂದ ವಿಕರ್ಮ ವಿನಾಶ ಆಗುತ್ತೆ, ನೀವು ಮುಕ್ತಿ ಧಾಮಕ್ಕೆ ಹೋಗ್ತೀರಿ. परमात्मा समझने से तुम्हारे विकर्म विनाश नहीं हो सकते हैं. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆ ಪರಮಾತ್ಮನ್ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ, ಮುಕ್ತಿ ಧಾಮಕ್ಕೆ ಹೋಗ್ಬೋದು. ಆದ್ರೆ ನೀವೇ ನಿಮ್ಮನ್ನ ಪರಮಾತ್ಮ ಅಂತ ತಿಳ್ಕೊಂಡ್ರೆ ವಿಕರ್ಮ ಹೆಂಗ್ ವಿನಾಶ ಆಗುತ್ತೆ? ಸಾಧ್ಯ ಇಲ್ಲ. ए बात बहुत हिम्मत से शेरनी शक्तियां ही समझा सकती, समझाने का भी अभ्यास चाहिए. ಈ ಮಾತನ್ನ ಬಹಳ ಸಾಹಸದಿಂದ ಸಿಂಹಿಣಿಯರು, ಶಕ್ತಿಯರೇ ತಿಳಿಸ್ಕೊಡಕ್ಕೆ ಸಾಧ್ಯ. ತಿಳಿಸ್ಕೊಡುವಂತಹ ಅಭ್ಯಾಸನೂ ಬೇಕು. ಯಾವುದೇ ಆಗ್ಲಿ ಕಾರ್ಯಗತದಲ್ಲಿ ಬರ್ಬೇಕಾದ್ರೆ ಅದಕ್ಕೆ ಅಭ್ಯಾಸನೂ ಬೇಕು. ಜ್ಞಾನ ತಿಳಿಸ್ಕೊಡೋ ಅಭ್ಯಾಸನೂ ಬೇಕು, ತಿಳಿಸೋ ಸಾಹಸನೂ ಬೇಕು. गीत, नयनहीन को राह दिखाओ प्रभु. ओम शांति. बच्चे अनुभव कर रहे हैं रूहानी याद की यात्रा में कठिनाइयां देखने में आती है. ಮುರಳಿಯಲ್ಲಿ ಹಾಡಾಗಿದೆ, ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು. ಮಕ್ಕಳು ಅನುಭವ ಮಾಡ್ತಾ ಇದ್ದೀರಿ. ಆತ್ಮೀಯ ಯಾತ್ರೆ, ನೆನಪಿನ ಯಾತ್ರೆ ಏನಿದೆ, ಇದರಲ್ಲಿ ಅನೇಕ ಅಡೆತಡೆಗಳು ಬರ್ತಾ ಇರುತ್ತೆ. भक्ति मार्ग में दर दर टोकरे खानी ही होती है. अनेक प्रकार के जप तप यज्ञ करते, शास्त्र आदि पढ़ते, जिस कारण ही ब्रह्मा की रात कहा जाता है. ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ದಿ ಅಲಿತಾ ಪೆಟ್ಟು ತಿಂತಾನೆ ಬರ್ತಾರೆ. ಅನೇಕ ಪ್ರಕಾರದ ಜಪ ತಪ ಯಜ್ಞ ಮತ್ತೊಂದು ಶಾಸ್ತ್ರ ಇದೆಲ್ಲ ಓದ್ತಾ, ಯಾವ ಕಾರಣ ಅದನ್ನ ಬ್ರಹ್ಮನ ರಾತ್ರಿ ಅಂತ ಕರೀಲಾಗುತ್ತೆ. ಹೆಂಗ್ ರಾತ್ರಿ ಅಂದ್ರೆ ಕತ್ಲಲ್ಲಿ ಬೆಳಕಿಲ್ಲ, ಸ್ಪಷ್ಟತೆ ಇಲ್ಲ, ಎಡವದು ಬೀಳೋದು ಇದೆಲ್ಲ ಆಗುತ್ತಲ್ವಾ. ಹಾಗೆ ಭಕ್ತಿಯಲ್ಲಿ ಇದೆಲ್ಲ ಮಾಡ್ತಾ ಪೆಟ್ಟು ತಿಂತ ಅಲ್ದಾಡ್ತಾ ಬಂದಿದ್ದಾರೆ. ಅದಕ್ಕೆ ಅದು ಬ್ರಹ್ಮನ ರಾತ್ರಿ ಅಂತ ಹೇಳಲಾಗುತ್ತೆ. ಅರ್ಧ ಕಲ್ಪ ರಾತ್ರಿ, ಅರ್ಧ ಕಲ್ಪ ಹಗಲು. ಬ್ರಹ್ಮ ಅಕೇಲಾ ತೋ ನೈ ಹೋಗಾನ, ಬ್ರಹ್ಮ ಅಂತೂ ಒಬ್ರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪಿತ ಬ್ರಹ್ಮ ಇದ್ದಾರೆ, ಅವಶ್ಯಕವಾಗಿ ಅವ್ರ ಮಕ್ಕಳು ನೀವು ಕುಮಾರ ಕುಮಾರಿಯರು ಇದ್ದೀರಿ, ಅಂದ್ರೆ ಬ್ರಹ್ಮ ಕುಮಾರ ಕುಮಾರಿಯರು ಇದ್ದೀರಿ. ಆದ್ರೆ ಮನುಷ್ಯರಿಗಿದು ಗೊತ್ತಿಲ್ಲ. ಬಾಬೋರು ನಿಮ್ಮ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಕೊಟ್ಟಿದ್ದಾರೆ.
ಇದರಿಂದ ನಿಮ್ಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ. तुम कल्प पहले भी ब्राह्मण थे और देवता बने थे, जो बने थे वही फिर बनेंगे. ಯಾರು ಕಲ್ಪದ ಹಿಂದೆ ಬ್ರಾಹ್ಮಣರಾಗಿದ್ರಿ ಅವರೇ ದೇವತೆಗಳಾಗಿದ್ರಿ, ಆಗಿದ್ದವರೇ ಮತ್ತೆ ಈಗ ಆಗ್ತೀರಿ. ಇದ್ಯಾರು ಹೊಸಬ್ರು ಎಕ್ಸ್ಟ್ರಾ ಬಂದು ಇಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾಗಿದ್ರಿ ಅವ್ರು ಆಗ್ತೀರಿ. ಆದಿ ಸನಾತನ ದೇವಿ ದೇವತಾ ಧರ್ಮ ನಿಂದು, ನೀವೇ ಪೂಜ್ಯರಿದ್ದವರೇ ಪೂಜಾರಿಗಳಾಗಿದ್ದೀರಿ. ಪೂಜ್ಯರು ಪೂಜಾರಿಗಳು ಅಂದ್ರೆ ನಾವೇ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಪೂಜ್ಯರು ಅಂದ್ರೆ ವರ್ಷಿಪ್ ವರ್ತಿ, ಪೂಜಾರಿ ಅಂದ್ರೆ ವರ್ಷಿಪರ್ ಅಂತ ಹೇಳಲಾಗುತ್ತೆ. ಭಾರತ್ ಹಿ ಆಧಾ ಕಲ್ಪ ಪೂಜಾರಿ ಬಂತಾ ಹೈ. ಅರ್ಧ ಕಲ್ಪ ಪೂಜ್ಯ ಭಾರತನೇ, ಅರ್ಧ ಕಲ್ಪ ಪೂಜಾರಿ ಭಾರತ. ಆತ್ಮ ಮಾನ್ತಿ ಹೈ ಪೂಜ್ಯತೆ, ಫಿರ್ ಹಮ್ ಹಿ ಪೂಜಾರಿ ಬನೆ ಹೈ. ಈಗ ನಿಮ್ಮ ಆತ್ಮಗಳಿಗೆ ಒಪ್ಪಿಗೆ ಇದೆ, ಸ್ವೀಕಾರ ಮಾಡಿದಿರಿ, ನಾವೇ ಪೂಜ್ಯರಿದ್ದವರು ಪೂಜಾರಿಗಳಾಗಿದ್ದೀವಿ. ಪೂಜ್ಯರಿಂದ ಪೂಜಾರಿ ಮತ್ತೆ ಪೂಜ್ಯರಾಗ್ತೀರಿ. ಆದ್ರೆ ಶ್ರೀ ಬಾಬೋರು ಎಂದೂ ಪೂಜ್ಯ ಪೂಜಾರಿ ಆಗೋದಿಲ್ಲ. तुम कहेंगे पूज्य पावन सो देवी देवता थे, फिर 84 जन्मों के बाद कंप्लीट पतित पुजारी बन जाते हैं. ನೀವು ಹೇಳ್ತೀರಿ ಪೂಜ್ಯರು ಅಂದ್ರೆ ಪಾವನರು, ಸೊ ದೇವಿ ದೇವತೆಗಳಿದ್ವಿ, 84 ಜನ್ಮವನ್ನ ಪಡೆದು ಕಂಪ್ಲೀಟ್ ಆದ್ಮೇಲೆ ಪತಿತರು ಪೂಜಾರಿಗಳು ಅಂತ ಹೇಳ್ಕೊತೀರಿ. ಈಗ ಭಾರತವಾಸಿಗಳು ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ರು ಅವರಿಗೆ ತಮ್ಮ ಧರ್ಮ ಯಾವುದು ಏನು ಗೊತ್ತಿಲ್ಲ. ಹಿಂದೂ ಧರ್ಮ ಅಂತ ಹೋರಾಡ್ತಾರೆ, ಆದ್ರೆ ತಮ್ಮ ಧರ್ಮ ಯಾವುದು ಅನ್ನೋದು ಏನು ಗೊತ್ತಿಲ್ಲ. तुम्हारी इन बातों को सब धर्म वाले नहीं समझेंगे, तो इस धर्म के कहाँ कन्वर्ट हो गए होंगे वही आएंगे. ಈ ಮಾತುಗಳು ಎಲ್ಲಾ ಧರ್ಮದವರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರ ಪಕ್ಕ ಅದೇ ಧರ್ಮದವರು ಅವರಂತೂ ತಿಳ್ಕೊಳ್ಳೋದಿಲ್ಲ. ಯಾರು ದೇವತಾ ಧರ್ಮದ ಆತ್ಮಗಳು ಬೇರೆ ಧರ್ಮಗಳಲ್ಲಿ ಹೋಗಿ ಕನ್ವರ್ಟ್ ಆಗಿದ್ದಾರೆ ಅವ್ರು ಬರ್ತಾರೆ. ऐसे कन्वर्ट तो बहुत हो गए हैं. बाबा कहते जो शिव और देवताओं के पूजारी है उनको सहज है. ಈ ತರ ಕನ್ವರ್ಟ್ ಅಂತೂ ತುಂಬಾ ಜನ ಆಗಿದ್ದಾರೆ ನೋಡಿ. ಎಲ್ಲಾ ಧರ್ಮದಲ್ಲೂ ಹೋಗಿ ಕನ್ವರ್ಟ್ ಆಗಿದ್ದಾರೆ. ಹೆಚ್ಚಿನ ಅಂಶ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಬಾಬಾ ಹೇಳ್ತಾರೆ ಯಾರು ಶಿವ ಬಾಬೋರ ಮತ್ತು ದೇವತೆಗಳ ಪೂಜಾರಿಗಳಿದಾರಲ್ಲ ಅವರಿಗೆ ಸಹಜವಾಗಿ ತಿಳಿಸ್ಕೊಡ್ಬೋದು. अन्य धर्म वाले माता कपाएंगे, जो कन्वर्ट होगा उनको टच होगा. ಪಕ್ಕಾ ಅನ್ಯ ಧರ್ಮದವ್ರು ಯಾರಿರ್ತಾರೋ ಅವರು ನಿಮ್ ತಲೆ ತಿಂತಾರೆ, ಎಲ್ಲಾ ಪ್ರಶ್ನೆ ಕೇಳ್ತಾರೆ, ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಯಾರು ದೇವತಾ ಧರ್ಮದವರು ಪಕ್ಕ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಮಧ್ಯದಲ್ಲಿ, ಅವರಿಗೆ ಜ್ಞಾನ ಟಚ್ ಆಗುತ್ತೆ, ಮತ್ತೆ ಅವ್ರು ಬಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಯಾರು ಅಲ್ಲ ಈ ಧರ್ಮದವ್ರಲ್ಲ ಅವ್ರು ಒಪ್ಕೊಳ್ಳೋದಿಲ್ಲ. ಆರ್ಯ ಸಮಾಜಿಗಳಲ್ಲೂ ಅನೇಕರು ಬಂದಿದ್ದಾರೆ, ಸಿಖ್ರು ಬಂದಿದ್ದಾರೆ ನೋಡಿ. ಬಾಬೋರ್ ಮಕ್ಕಳಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಅಂದ್ರೆ ಅರ್ಥ ಪಕ್ಕ ಆ ಧರ್ಮದವರಲ್ಲ ಅವರು, ಮಧ್ಯದಲ್ಲಿ ಕನ್ವರ್ಟ್ ಆಗಿರೋರು. ಆದಿ ಸನಾತನ ದೇವಿ ದೇವತಾ ಧರ್ಮದವರು ಯಾರು ಕನ್ವರ್ಟ್ ಆಗಿದ್ದಾರೆ ಅವರು ವಾಪಸ್ ಅವ್ರ ಧರ್ಮಕ್ಕೆ ಅವಶ್ಯಕವಾಗಿ ಬರ್ತಾರೆ. ಜಾಡ್ ಮೇ ಬಿ ಅಲಗ್ ಅಲಗ್ ಸೆಕ್ಷನ್ ಹೇ, ಫಿರ್ ಆಯಂಗೆ ಬಿ ನಂಬರ್ ವಾರ್. ಈ ವೃಕ್ಷದಲ್ಲೂ ಬೇರೆ ಬೇರೆ ಸೆಕ್ಷನ್ ಇದೆ, ಮತ್ತೆ ಬರೋದು ನಂಬರ್ ವಾರ್. ಒಂದೇ ಸಲ ಬೀಜ ಹಾಕಿದ ತಕ್ಷಣ ಮರ ಒಂದೇ ಸಲ ದೊಡ್ಡದಾಗ್ಬಿಡಲ್ಲ, ಸೆಕ್ಷನ್ ಬರ್ತಾ ಹೋಗುತ್ತೆ, ಕೊಂಬೆ ರೆಂಬೆಗಳು ಬಿಡ್ತಾ ಹೋಗುತ್ತೆ. ಪವಿತ್ರ ಹೋನೆ ಕಾರಣ ಉನೋಂಕಾ ಪ್ರಭಾವ ಅಚ್ಚಾ ನಿಕಲ್ತಾ ಹೈ. ಕೊಂಬೆಗಳು ಅಂದ್ರೆ ಧರ್ಮಗಳು, ಅವರು ಪವಿತ್ರವಾಗಿರೋ ಕಾರಣ, ಫಸ್ಟ್ ಪರಂಧಾಮದಿಂದ ಬರೋ ಕಾರಣ ಅವ್ರ ಪ್ರಭಾವ ಎಲ್ಲ ಕಡೆ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ನೈತೋ ಫಿರ್ ಲಗಾನಾ ಪಡ್ತಾ ಹೈ. ಇಲ್ಲ ಅಂದ್ರೆ ಮತ್ತೆ ಪುನಃ ಫೌಂಡೇಶನ್ ಹಾಕ್ಬೇಕಾಗತ್ತೆ. बहन भाई तो बनाना ही पड़े, हम एक बाप के बच्चे, सब आत्माएं भाई भाई है. ಸಹೋದರ ಸಹೋದರಿಯರು ಅನ್ನೋ ವಾಸ್ತವಿಕತೆಗೆ ಬರಲೇಬೇಕು. ನಾವು ಎಲ್ಲರೂ ಒಬ್ಬ ತಂದೆ ಮಕ್ಕಳು, ಆತ್ಮಗಳು ಸಹೋದರ ಸಹೋದರರು. ದೇಹ ಧರಿಸಿದಿರಿ ಸಹೋದರ ಸಹೋದರಿಯರು.
अब जैसे कि नई सृष्टि की स्थापना हो रही, पहले पहले है ब्राह्मण. ಈಗ ಹೊಸ ಸೃಷ್ಟಿ ಈಗ ಸ್ಥಾಪನೆ ಆಗ್ತಾ ಇದೆ. ಹೊಸ ಸೃಷ್ಟಿಗೂ ಮೊಟ್ಟ ಮೊದಲು ಬೇಕು ಬ್ರಾಹ್ಮಣರು. ಹೊಸ ಸೃಷ್ಟಿಯ ಸ್ಥಾಪನೆಯಲ್ಲಿ ಪ್ರಜಾಪಿತ ಬ್ರಹ್ಮ ಅವಶ್ಯಕವಾಗಿ ಬೇಕು. ಬ್ರಹ್ಮನ ಮೂಲಕ ನೀವು ಬ್ರಾಹ್ಮಣರಿದ್ದೀರಿ. ಇನ್ಕೋ ರುದ್ರ ಜ್ಞಾನ್ ಯಜ್ಞ भी कहा जाता. ಬಾಬೋರ್ ಸ್ಥಾಪನೆ ಮಾಡಿರೋ ಈ ಸಂಸ್ಥೆಯನ್ನ ರುದ್ರ ಜ್ಞಾನ ಯಜ್ಞ ಅಂತಾನೂ ಕರೀಲಾಗುತ್ತೆ. ಈ ಯಜ್ಞ ಸಂಪಾಲನೆ ಮಾಡಕ್ಕೆ ನೀವು ಬ್ರಾಹ್ಮಣರು ಅವಶ್ಯಕವಾಗಬೇಕು. ಪ್ರಜಾಪಿತ ಬ್ರಹ್ಮ ಕಿ ಔಲಾದ್ ಜರೂರ್ ಚಾಯಿ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬೇಕು. ಪ್ರಜಾಪಿತ ಬ್ರಹ್ಮ ग्रेट ग्रेट ग्रैंडफादर ब्राह्मण है पहले नंबर में चोटी वाले. तो आदम बीबी एडम ईव को मानते भी है ना. ಬ್ರಾಹ್ಮಣರು ಅಂದ್ರೆ ಫಸ್ಟ್ ನಂಬರ್, ಸರ್ವಶ್ರೇಷ್ಠ ಬ್ರಾಹ್ಮಣರು ಜುಟ್ಟಿಗೆ ಹೋಲಿಸಲಾಗುತ್ತೆ. ಬ್ರಹ್ಮನನ್ನ ಎಲ್ಲರೂ ಒಪ್ಕೋತಾರೆ. ಬ್ರಹ್ಮ ಸರಸ್ವತಿಯನ್ನ ಅವರನ್ನೇ ಆದಮ್ ಬೀಬಿ ಆಡಮ್ ಈವ್ ಅಂತ ಒಪ್ಕೊಳ್ತಾರೆ. ಈ ಸಮಯದಲ್ಲಿ ನೀವು ಪೂಜಾರಿಗಳಿಂದ ಪೂಜ್ಯರು ಆಗ್ತಾ ಇದ್ದೀರಿ. ತುಮಾರಾ ಸಬ್ಸೆ ಅಚ್ಚಾ ಯಾದ್ಗಾರ್ ಮಂದಿರ್ ದಿಲ್ವಾಡ ಮಂದಿರ್ ಹೇ. ನಿಮ್ಮದೇ ಬಹಳ ಒಳ್ಳೆ ನೆನಪಾರ್ಥದ ಮಂದಿರ ಮಧುಬನದಲ್ಲಿದೆ. ದಿಲ್ವಾಡ ಮಂದಿರ. ಕೆಳಗಡೆ ತಪಸ್ಸಿಗೆ ಕುಳಿತಿರೋದು, ಮೇಲ್ಗಡೆ ಸ್ವರ್ಗ ನಿಮ್ಮ ರಾಜ್ಯ ಇದೆ. ಇದು ನಿಮ್ಮ ನೆನಪಾರ್ಥ ಮಂದಿರ. ಆದ್ರೆ ಇಲ್ಲಿ ನೀವು ಚೈತನ್ಯವಾಗಿ ಕುಳಿತಿದ್ದೀರಿ. ಎ ಮಂದಿರ್ ಕಲಾಸ್ ಹೋ ಜಾಯಂಗೆ ಫಿರ್ ಭಕ್ತಿ ಮಾರ್ಗ ಮೇ ಬನೆಂಗೆ. ವಿನಾಶದಲ್ಲಿ ಮಂದಿರಗಳು ಹೋಗುತ್ತೆ, ಎಲ್ಲದೂ ಹೋಗುತ್ತೆ. ಆಮೇಲೆ ಸಮಯ ಬಂದಾಗ ಭಕ್ತಿ ಮಾರ್ಗದಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ. तुम जानते हो अभी हम राजयोग सीख रहे फिर नई दुनिया में जाएंगे. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ರಾಜಯೋಗ ಕಲಿತಾ ಇದ್ದೀವಿ, ಮತ್ತೆ ಹೊಸ ಜಗತ್ತಿಗೆ ಹೋಗ್ತೀವಿ. ಅದು ಜಡ ಮಂದಿರ. ನೀವು ಇಲ್ಲಿ ಚೈತನ್ಯವಾಗಿ ಕುಳಿತಿದ್ದೀರಿ. ನೋಡಿ ಎಷ್ಟು ನಶೆ ಇರ್ಬೇಕು. ಒಂದ್ ಕಡೆ ನಮ್ಮ ನೆನಪಾರ್ಥನೂ ನೋಡ್ತೀವಿ, ಇನ್ನೊಂದ್ ಕಡೆ ನಾವು ಚೈತನ್ಯವಾಗೂ ಇದ್ದೀವಿ. मुख्य मंदिर ठीक बना हुआ है. स्वर्ग को नहीं तो कहेंगे कहाँ दिखाए, इसलिए छत में स्वर्ग को दिखाया है. ಮುಖ್ಯ ಮಂದಿರ ಇದು ದಿಲ್ವಾಡ ಮಂದಿರ ಚೆನ್ನಾಗಿ ಮಾಡಿದರೆ. ಸ್ವರ್ಗ ಅಂದ್ರೆ ಮತ್ತೆ ಎಲ್ಲಿ ತೋರಿಸ್ಬೇಕು ಹಾಗಾದ್ರೆ? ತೋರಿಸಿದರೆ ಚಾವಣಿಯಲ್ಲಿ. ಇದನ್ನು ಪರವಾಗಿಲ್ಲ, ಒಳ್ಳೇದು. ಇಸ್ ಪರ್ ಬಹುತ್ ಅಚ್ಚಾ ಸಮಜಾ ಸಕ್ತೆ ಹೋ. ಈ ದಿಲ್ವಾಡ ಮಂದಿರದ ಆಧಾರದ ಮೇಲೆ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ಬೋದು. ಹೇಳಿ, ಭಾರತ ಸ್ವರ್ಗ ಇತ್ತು, ಅದೇ ಭಾರತ ಇವತ್ತು ನರಕ ಆಗಿದೆ. ಈ ಧರ್ಮದವರಿಗೆ ಬೇಗ ಅರ್ಥ ಆಗುತ್ತೆ. ಹಿಂದುओं में भी देखेंगे अनेक प्रकार के धर्म में जाकर पड़े ही. ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಬೇರೆ ಬೇರೆ ಅನೇಕ ಧರ್ಮಗಳಲ್ಲಿ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಅನೇಕ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ. ನೋಡಿ, ನೀವು ಎಷ್ಟು ಪರಿಶ್ರಮ ಪಡ್ಬೇಕು ಆ ಕನ್ವರ್ಟ್ ಆಗಿರೋವರನ್ನ ಮತ್ತೆ ವಾಪಸ್ ನಮ್ಮ ಧರ್ಮದಲ್ಲಿ ತರ್ಲಿಕ್ಕೆ. ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಬಸ್ ಅವ್ರ ಕುಚ್ ಬಾತ್ ಹಿ ನಹಿ ಕರ್ನಾ. ಬಾಬಾ ಹೇಳೋದು ಇನ್ನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈಗಿನ ಸಮಯ ಪ್ರಕಾರವಾಗಿ ಈ ಅಭ್ಯಾಸನೇ ಬಹಳ ಆಳವಾಗಿ ನಿರಂತರವಾಗಿ ಬೇಕು. ಮಕ್ಕಳೇ ಇನ್ಯಾವ ಮಾತಲ್ಲೂ ಹೋಗ್ಬೇಕಾಗಿಲ್ಲ. जिनका अभ्यास नहीं उनको तो बात करनी भी नहीं चाहिए. ಬಾಬಾ ಹೇಳ್ತಾರೆ, ಯಾರಿನ್ನೂ ಅಭ್ಯಾಸನೇ ಮಾಡಿಲ್ಲ ಇದು ಅವರಂತೂ ಮಾತೇ ಆಡಬಾರ್ದು. ಅಂದ್ರೆ ಅರ್ಥ, ಅವರು ಇದರ ಅಭ್ಯಾಸದಲ್ಲಿ ತನ್ನನ್ನ ತೊಡಗಿಸ್ಕೋಬೇಕು. ಇಲ್ಲ ಅಂದ್ರೆ ನೈತೋ ಬಿಕೆ ಕಾ ನಾಮ್ ಬದನಾಮ್ ಕರ್ ದೇತೆ ಹೇ. ನೋಡಿ, ಯಾರು ಪುರುಷಾರ್ಥದಲ್ಲಿ ಶ್ರೀಮತದಲ್ಲಿ ಇದರಲ್ಲೆಲ್ಲ ಇರಲ್ಲಲ್ಲ ಅಂತಹ ಬಾಬೋರ್ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯ ಹೆಸರಿಗೆ ಕಳಂಕ ತರ್ತಾರೆ. अगर दूसरे धर्म वाले हैं समझाना चाहिए, यदि तुम मुक्ति धाम में जाना चाहते हो तो अपने को आत्मा समझो. ಅನ್ಯ ಧರ್ಮದವರಿಗೂ ನೀವು ತಿಳಿಸ್ಕೊಡಿ. ನೀವೇನಾದ್ರೂ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಬಯಸ್ತೀರಿ ಆದ್ರೂ, ಮುಕ್ತಿಧಾಮಕ್ಕಂತೂ ಎಲ್ಲ ಧರ್ಮದವ್ರು ಹೋಗ್ಲೇಬೇಕಲ್ಲ, ಎಲ್ಲ ಆತ್ಮಗಳು. ನೀವು ಅಲ್ಲಿಗೆ ಹೋಗ್ಬೇಕು ಅನ್ನೋದಾದ್ರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನ್ಪು ಮಾಡಿ. ಅಪ್ನೆ ಕೋ ಪರಮಾತ್ಮ ನೈ ಸಮಜೋ. ಎಲ್ಲರೂ ಅಷ್ಟೇ, ಯಾರು ತಮ್ಮನ್ನ ತಾವು ಪರಮಾತ್ಮ ಅಂತ ತಿಳ್ಕೊಬೇಡಿ. ಯಾರು ಪರಮಾತ್ಮ ಅಲ್ಲ. ಯಾಕೆಂದ್ರೆ ಧರ್ಮಾತ್ಮರೇ ಕೆಲವರು ತಮ್ಮನ್ನ ಪರಮಾತ್ಮ ಅನ್ಕೋತಾರೆ.
ಕೆಲವರು ಮಹಾತ್ಮಗಳು ಸಾಧಕರು ತಮ್ಮನ್ ಪರಮಾತ್ಮ ಅಂತ ಹೇಳ್ಕೊತಾರೆ, ಅದಕ್ಕೆ ಯಾರು ಪರಮಾತ್ಮ ಅಲ್ಲ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಬಾಬೋರ್ ನೆನ್ಪ್ ಮಾಡಿ. ಇದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಕಟ್ಟಾಗುತ್ತೆ, ಮುಕ್ತಿ ಧಾಮಕ್ ಹೋಗ್ತೀರಿ. ತುಮಾರೆ ಲಿಯೆ ಮನ್ ಮನಾಭೋ ಕಾ ಮಂತ್ರ ಹಿ ಬಸ್ ಹೈ. ನಿಮ್ಮ ಪಾಲಿಗೆ ಇಷ್ಟೇ ಸಾಕು, ಮನ್ಮನಾಭವದ ಮಂತ್ರ. परंतु बात करने की हिम्मत चाहिए. शेरनी शक्तिया ही सर्विस कर सकती है. ಆದ್ರೆ ಇದೆಲ್ಲ ತಿಳಿಸ್ಕೊಡುವಂತ ಸಾಹಸ ಬೇಕು ನೋಡಿ. ಯಾರಿಗೆ ಆಗ್ಲಿ ಇದೆಲ್ಲ ಹೋಗಿ ಹೇಳ್ಬೇಕು ಅಂದ್ರೆ ಸಾಹಸ ಬೇಕು. ಶೇರಿಣಿ ಸಿಂಹಿಣಿಯರು ಶಕ್ತಿಯರೇ ಈ ಸರ್ವಿಸ್ ಮಾಡ್ಲಿಕ್ಕೆ ಸಾಧ್ಯ. सन्यासी लोग बाहर में जाकर विलायत वालों को ले आते, चलो तुम स्पिरिचुअल नॉलेज देवे. ಸನ್ಯಾಸಿಗಳು ನೋಡಿ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ವಿದೇಶಿಗಳನ್ನ ಕರ್ಕೊಂಬರ್ತಾರೆ ಭಾರತಕ್ಕೆ. ಬನ್ನಿ ನಾವು ಸ್ಪಿರಿಚುವಲ್ ನಾಲೆಜ್ ಕೊಡ್ತೀವಿ, ಯೋಗ ಕಲಿಸ್ತೀವಿ. ನೋಡಿ ಭಾರತ ಯೋಗದ ಕೇಂದ್ರ ಬಿಂದು. ಎಲ್ಲೆಲ್ಲಿಂದ ಮನುಷ್ಯರು ಪಾಪ ಯೋಗ ಕಲಿಯಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬಂದು ಕಲಿತಾರೆ. ಯಾವುದನ್ನ? ಹಠಯೋಗನ. ರಾಜಯೋಗ ಅಂತೂ ಬಾಬೋರು ಉಚಿತವಾಗಿ ಕಲ್ಸ್ಕೊಡ್ತಾರಲ್ಲ. अब बाप को तो जानते ही नहीं, ब्रह्मा को भगवान समझ कह देते, इसको याद करो. ಪರಮಾತ್ಮ ತಂದೆಯನ್ ಯಾರು ತಿಳ್ಕೊಂಡೇ ಇಲ್ಲ, ಬ್ರಹ್ಮನನ್ನೇ ಭಗವಂತ ಅಂತ ತಿಳ್ಕೊಂಡ್ ಬಿಡ್ತಾರೆ, ಅವರನ್ನ ನೆನ್ಪ್ ಮಾಡ್ತಾರೆ. बस ये मंत्र दे देते जैसे किसी चिड़िया को अपने पिंजड़े में डाल देते. तो ऐसे ऐसे समझाने में भी टाइम लगता है. बाबा ने कहा था हर एक चित्र के ऊपर लिखा हुआ हो शिव भगवान वाचा. ಬ್ರಹ್ಮನನ್ನೇ ಭಗವಂತ ಅಂತ ತಿಳ್ಕೊಂಡ್ ಬಿಡ್ತಾರೆ, ಅವರನ್ನೇ ನೆನ್ಪ್ ಮಾಡ್ತಾರೆ. ಇಲ್ಲ ಯಾರಾದ್ರೂ ಬ್ರಹ್ಮ ತತ್ವನ ಪರಮಾತ್ಮ ಅಂತ ತಿಳ್ಕೊಂಡು ಅದನ್ನೇ ನೆನ್ಪ್ ಮಾಡ್ತಾರೆ. ಇಲ್ಲ ಯಾರಾದ್ರೂ ಸನ್ಯಾಸಿಗಳು ಮಂತ್ರ ಕೊಟ್ಬಿಟ್ರೆ ಆ ಮಂತ್ರನೇ ಹೇಳ್ತಾ ಕೂತ್ಕೋತಾರೆ. ಯಾವ ತರ ಪರಿಸ್ಥಿತಿ ಭಕ್ತಿದು ಅಂದ್ರೆ, ಹೆಂಗೆ ಪಕ್ಷಿಗಳನ್ನ ತಗೊಂಡೋಗಿ ಪಂಜರದಲ್ಲಿ ಹಾಕ್ಬಿಡ್ತಾರಲ್ಲ, ಆ ತರ ಮನುಷ್ಯರು ಭಕ್ತಿಯ ಪಂಜರದಲ್ಲಿದ್ದಾರೆ. ಈ ತರ ಎಲ್ಲ ತಿಳಿಸ್ಕೊಡಕ್ಕೆ ಟೈಮ್ ಹಿಡಿಸುತ್ತೆ. ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಒಂದು ಚಿತ್ರದಲ್ಲೂ ಬರಿಬೇಕು. ಚಿತ್ರದ ಎಕ್ಸ್ಪ್ಲೇನೇಷನ್ ಇರುತ್ತಲ್ಲ, ಅದ್ರ ಹಿಂದೆ ಬರಿಬೇಕು ಶಿವ್ ಭಗವಾನ್ ವಾಚ. ತುಮ್ ಜಾನ್ತೆ ಹೋ ಇಸ್ ದುನಿಯಾ ಮೇ ಧನಿ ಬಿಗರ್ ಸಬ್ ನಿಧನ್ ಕೆ ಹೈ. ಈ ಮಕ್ಕಳಿಗೆ ಗೊತ್ತಿದೆ, ಈ ಜಗತ್ತಲ್ಲಿ ಧನಿ ಮಾಲೀಕನ ಹೊರತು ಎಲ್ಲರೂ ಅನಾಥರಾಗಿದ್ದಾರೆ. ಕರೀತಾರೆ ನೀವೇ ಮಾತಾ ಪಿತಾ ಬಂಧು ಸಖ ಅಂತ. ಅಚ್ಚ ಇಂತ ಅರ್ಥ ಕ್ಯಾ ಹೈ? ಆಯ್ತು, ಈ ತರ ಕರಿತೀರಿ ಅಲ್ವಾ, ಹೇಳ್ತಿರಲ್ಲ, ಇದ್ರ ಅರ್ಥ ಏನು? ಐಸೆ ಹಿ ಬೋಲ್ತೆ ರೇತೆ ತುಮಾರಿ ಕೃಪಾ ಸೆ ಸುಖ ಗನೇರೆ. ಹಂಗೆ ಸುಮ್ನೆ ಮಾತಾಡ್ತಿರ್ತಾರೆ. ನಿನ್ನ ಕೃಪೆ ಇದ್ರೆ ಸುಖದ ಗಣಿ ಇದೆ, ನಿನ್ನ ಕೃಪೆ ಇದ್ರೆ ನಮ್ಗೆ ಎಲ್ಲವೂ ಇದೆ ಅಂತ ಹೇಳಿ. ಈಗ ಬಾಬೋರ್ ಈ ಮಕ್ಕಳಿಗೆ ಸ್ವರ್ಗದ ಸುಖ ಕೊಡ್ಲಿಕ್ಕೆ ಓದಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನೀವುನು ಪುರುಷಾರ್ಥ ಮಾಡ್ತಾ ಇದ್ದೀರಿ. ಜೋ ಕರೇಗಾ ವ ಪಾಯೇಗಾ. ಆದ್ರೆ ಹೇಳೋದ್ರಿಂದ ಕೇಳೋದ್ರಿಂದ ಸಿಗೋದಿಲ್ಲ, ಯಾರು ಮಾಡ್ತೀರಿ ಅವ್ರು ಪಡ್ಕೊಳ್ತೀರಿ. ಈ ಸಮಯದಲ್ಲಿ ಎಲ್ಲರೂ ಪತೀತರು. ಪಾವನ್ ದುನಿಯಾ ತೋ ಏಕ್ ಸ್ವರ್ಗ ಹಿ ಹೇ, ಯಹಾ ಕೋಯಿ ಬಿ ಸತೋ ಪ್ರಧಾನ್ ಹೋ ನ ಸಕೆ. ಪಾವನ ಜಗತ್ತಂದ್ರೆ ಒಂದೇ, ಸ್ವರ್ಗಕ್ಕೆ ಹೇಳಲಾಗುತ್ತೆ. ಇಲ್ಲಿ ಯಾರು ಸತೋ ಪ್ರಧಾನರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಯಾರು ಮೊದಲು ಬರ್ತಾರೆ ಅವರು ಸತೋ ಪ್ರಧಾನವಾಗಿರ್ತಾರೆ. जब लाखों की अंदाज में होते तब लश्कर तैयार होता, लड़कर बादशाही लेने. उनको सुख भी कम तो दुख भी कम. ನೋಡಿ ಬಾಬಾ ಹೇಳೋದು, ನೀವಾದ್ರೆ ಧರ್ಮ ರಾಜ್ಯ ಒಟ್ಟಿಗೆ ಸ್ಥಾಪನೆ ಆಗುತ್ತೆ. ಬೇರೆ ಧರ್ಮದವರು ಧರ್ಮ ಸ್ಥಾಪನೆ ಮಾಡ್ತಾರೆ. ಕ್ರಮೇಣ ಅವ್ರ ಧರ್ಮದವ್ರ ಸಂಖ್ಯೆ ಲಕ್ಷಾಂತರ ಆದಾದ್ಮೇಲೆ ಅವ್ರ ಧರ್ಮದವ್ರ ಸಂಖ್ಯೆ ವೃದ್ಧಿ ಆದ್ಮೇಲೆ ಅವ್ರದೊಂದು ಸೈನ್ಯ ರೆಡಿ ಆಗುತ್ತೆ, ಅಥವಾ ಅವ್ರದೊಂದು ರಾಜ್ಯ. ಅವರಿಗೆ ಸುಖನೂ ಕಮ್ಮಿ ದುಃಖನೂ ಕಮ್ಮಿ. ತುಮಾರೇ ಜೈಸಾ ಸುಖ ತೋ ಕಿಸ್ಕೋ ಮಿಲ್ ನ ಸಕೆ. ನಿಮ್ಮಷ್ಟು ಸುಖ ಇನ್ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ತಯಾರಾಗ್ತಾ ಇದ್ದೀರಿ ಸುಖಧಾಮಕ್ ಬರ್ಲಿಕ್ಕೆ. ಬಾಕಿ ಎಲ್ಲ ಧರ್ಮದವರು ಕೊಯ್ ಸ್ವರ್ಗ ಮೇ ತೊಡಿ ಆತೆ. ಅದಕ್ಕೆ ಎಲ್ಲಾ ಧರ್ಮದವರು ಅಥವಾ ಯಾವುದೇ ಧರ್ಮದವರು ಸ್ವರ್ಗದಲ್ಲಿ ಬರ್ಲಿಕ್ಕೆ ಹೇಗ್ ಸಾಧ್ಯ? ಭಾರತ ಯಾವಾಗ ಸ್ವರ್ಗ ಇತ್ತೋ ಉನ್ ಜೈಸಾ ಪಾವನ್ ಕಂಡ್ ಕೊಯ್ ಹೋತಾ ನಹಿ. ಭಾರತದಂತಹ
ಪಾವನ ಕಂಡ ಬೇರೆ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬಾಬೋರ್ ಬರ್ತಾರೆ ಈ ಸಾಕಾರ ಜಗತ್ತಲ್ಲಿ ಭಾರತದಲ್ಲಿ, ಆಗ ಈಶ್ವರಿಯ ರಾಜ್ಯ ಸ್ಥಾಪನೆ ಆಗುತ್ತೆ. ಅಲ್ಲಿ ಯಾವುದೇ ಯುದ್ಧದ ಘರ್ಷಣೆಯ ಮಾತಿರೋದಿಲ್ಲ. लड़ना झगड़ना तो बहुत पीछे शुरू होता है, ಭಾರತವಾಸಿ ಇತನಾ ನಹಿ ಲಡೆ ಹೇ. ಒಡೆದಾಡೋದು ಜಗಳ ಮಾಡೋದು ಇದೆಲ್ಲ ಆ ನಂತರದಲ್ಲಿ ಬಂದಿರೋದು. ಮಧ್ಯದಲ್ಲಿ ಅಂದ್ರೆ ದ್ವಾಪರ ಯುಗದಲ್ಲೇ ಬಂದಿಲ್ಲ, ಈಗೀಗೆಲ್ಲ ಬಂದಿರೋದು. ಭಾರತವಾಸಿಗಳು ಅಂತೂ ಅಷ್ಟೊಂದು ಜಗಳ ಮಾಡೋದು ಘರ್ಷಣೆ ಆತರ ಇರಲ್ಲ. थोड़े समय के लिए लड़कर अलग हो गए, द्वापर में एक दो पर चढ़ाई करते, फिर चित्र आदि बनाने में भी बड़ी बुद्धि चाहिए. ನೋಡಿ ಸ್ವಲ್ಪ ಅಲ್ಪ ಯುದ್ಧ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಬೇರೆ ಆಗಿದ್ದಾರೆ. ನೋಡಿ ಹಿಂದೂಸ್ತಾನ್ ಪಾಕಿಸ್ತಾನ್ ಎಲ್ಲ ಪಾರ್ಟಿಷನ್ ಆಯ್ತಲ್ಲ. ದ್ವಾಪರ ಯುಗದಿಂದ ಒಬ್ಬರು ಮತ್ತೊಬ್ಬರ ಮೇಲೆ ದಾಳಿ ಮಾಡ್ತಾ ಬರ್ತಾರೆ. ಈ ಚಿತ್ರಗಳನ್ನೆಲ್ಲ ಮಾಡ್ಬೇಕಾದ್ರೂ ಬಹಳಷ್ಟು ಬುದ್ಧಿ ತಿಳುವಳಿಕೆ ಇರಬೇಕು. ये भी लिखना चाहिए कि भारत जो स्वर्ग था सो फिर नरक जैसा कैसे बना, आकर समझो. ಬರೀರಿ ಈ ತರ. ಯಾವ ಭಾರತ ಸ್ವರ್ಗ ಇತ್ತು ಅದೇ ಭಾರತ ನರಕ ಆಗಿದೆ. ಹೇಗ್ ನರಕ ಆಯ್ತು, ಯಾವ ಕಾರಣದಿಂದ ಬಂದು ತಿಳ್ಕೊಳ್ಳಿ ಅಂತ ಬರೀರಿ. ಭಾರತ ಸದ್ಗತಿಯಲ್ಲಿತ್ತು, ಈಗ ದುರ್ಗತಿಯಲ್ಲಿ ಬಂದಿದೆ. ಈಗ ಸದ್ಗತಿಗೆ ಹೋಗ್ಲಿಕ್ಕೆ ಬಾಬೋರ್ ಜ್ಞಾನ ಕೊಡ್ತಾರೆ. मनुष्यों में रूहानी नॉलेज होती नहीं, ये होती परम पिता परमात्मा में. ಮನುಷ್ಯರಲ್ಲಿ ಆತ್ಮೀಯ ಜ್ಞಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜ್ಞಾನ ಇದೆ ಅಂದ್ರೆ ಪರಂಪಿತ ಪರಮಾತ್ಮನಲ್ಲಿದೆ. ತಂದೆನೇ ಈ ಜ್ಞಾನ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಆತ್ಮಗಳಿಗೆ ಕೊಡ್ತಾರೆ. ಬಾಕಿ ತೋ ಸಬ್ ಮನುಷ್ಯ ಕೋ ಹಿ ದೇತೆ. ಇನ್ನ ಬಾಬೋರನ್ ಬಿಟ್ರೆ ಎಲ್ಲರೂ ಏನ್ ಕೊಡ್ತಾರೆ, ಏನ್ ಕಲಿಸ್ತಾರೆ? ಮನುಷ್ಯರು ಮನುಷ್ಯರಿಗೆ ಕಲಿಸ್ತಾರೆ. ಶಾಸ್ತ್ರ भी मनुष्यों ने लिखे, मनुष्यों ने पढ़े, यहाँ तो तुम्हें रूहानी पाप पढ़ाते, अब रूह पढ़ती है. ಶಾಸ್ತ್ರ ಮುಂತಾದವುಗಳೆಲ್ಲದನ್ನು ಕೂಡ ಮನುಷ್ಯರೇ ಬರ್ದಿರೋದು, ಮನುಷ್ಯರೇ ಓದೋದು, ಮನುಷ್ಯರೇ ಹೇಳೋದು. ಇಲ್ಲಂತೂ ನೀವು ಆತ್ಮೀಯ ಮಕ್ಕಳಿಗೆ ತಂದೆ ಕುತ್ಕೊಂಡು ಓದಿಸ್ತಾ ಇದ್ದಾರೆ. ಇದು ಆತ್ಮೀಯ ವಿದ್ಯೆ. ಓದೋದು ಆತ್ಮ. वह लिखने और पढ़ने वाले मनुष्य ही है, परमात्मा को तो ಶಾಸ್ತ್ರ ಆದಿ ಪढ़ने की दरकार नहीं है. ಓದೋದು ಬರೆಯೋದು ಇದೆಲ್ಲ ಕೆಲಸ ಯಾರು ಮಾಡ್ಬೇಕು? ಮನುಷ್ಯರೇ ಮಾಡೋದು. ಪರಮಾತ್ಮ ಯಾವ ಶಾಸ್ತ್ರ ಮುಂತಾದವುಗಳನ್ನ ಓದುವ ಅವಶ್ಯಕತೆನೇ ಇಲ್ಲ. ಬಾಬಾ ಹೇಳ್ತಾರೆ ಈ ಶಾಸ್ತ್ರ ಮುಂತಾದವುಗಳಿಂದ ಯಾರಿಗೂ ಸದ್ಗತಿನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಈಗ ಈ ಜಗತ್ತಂತೂ ಅತೀತ ಜಗತ್ತು, ಕೋಟ್ಯಾಂತರ ಮನುಷ್ಯರಿದ್ದಾರೆ. ಅದೇ ಸತ್ಯಯುಗದಲ್ಲಿ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತೋ ಅಲ್ಲಿ ಕೇವಲ 9 ಲಕ್ಷ ಜನಸಂಖ್ಯೆ ಇತ್ತು. ನೋಡಿ, ಸತ್ಯಯುಗದ ಆರಂಭದ ಜನಸಂಖ್ಯೆ ಇದು. ಬಹಳ ಚಿಕ್ಕ ವೃಕ್ಷ ಇತ್ತು. ವಿಚಾರ ಮಾಡಿ, ಎಲ್ಲ ಆತ್ಮಗಳು ಎಲ್ಲಿಗೆ ಹೋಗಿದ್ರು? ब्रह्मा में व पानी में तो नहीं लीन हो गए, सब मुक्ति धाम में रहते. ಎಲ್ಲ ಆತ್ಮಗಳು ಮೂಲತಃ ಎಲ್ಲಿಯವರು? ಬ್ರಹ್ಮ ಮಹಾತತ್ವದವರು. ಹಂಗಂತ ಆತ್ಮ ಹೋಗಿ ಯಾವುದೋ ಒಂದು ಮೋಡದಲ್ಲಿ ಸೇರ್ಕೊಂಡ್ಬಿಡುತ್ತೆ, ಲೀನ ಆಗ್ಬಿಡುತ್ತೆ ಅನ್ನೋ ಮಾತಿಲ್ಲ. ಮತ್ತೆ ವಿಚಾರ ಮಾಡಿ, ಇಷ್ಟೆಲ್ಲ ಆತ್ಮಗಳು ಎಲ್ಲಿಗೆ ಹೋದ್ರು? ಎಲ್ಲರ ಮನೆ ಮುಕ್ತಿಧಾಮದಲ್ಲಿ ಇರ್ತಾರೆ. ಆತ್ಮ ವಿನಾಶ್ ಹೋ ನ ಸಕೆ, ಆತ್ಮ ತೋ ಬಿಂದಿ ಹೇ. ಆತ್ಮ ಎಂದು ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಅಂತೂ ಸ್ವಯಂ ಬಿಂದುವಾಗಿದೆ. ನಾವೇ ಹೇಳ್ತಾರೆ ಹೊಸ ಜಗತ್ತಿನ ಸ್ಥಾಪನೆ, ಹಳೆ ಜಗತ್ತಿನ ವಿನಾಶ. ಇದು ಡ್ರಾಮಾದಲ್ಲಿ ನಿಗದಿ ಇದೆ. तुम आर्य समाजियों के झुंड को समझाएंगे, उनमें जो कोई देवता धर्म का होगा उनको टच होगा. ನೀವು ಎಲ್ಲರಿಗೂ ತಿಳಿಸ್ಕೊಡೋದು ನಿಮ್ಮ ಕರ್ತವ್ಯ. ಈಗ ತಿಳ್ಕೊಳ್ಳಿ, ಉದಾಹರಣೆಗೆ ಆರ್ಯ ಸಮಾಜಿಗಳದ್ದು ಅವ್ರದ್ದೊಂದು ಸಂಘಟನೆ ಇದೆ, ಅವ್ರಿಗೆ ಹೋಗಿ ತಿಳಿಸ್ಕೊಡಿ. ಅವರಲ್ಲಿ ಯಾರು ದೇವತಾ ಧರ್ಮದವರು ಅವ್ರಿಗೆ ಟಚ್ ಆಗುತ್ತೆ. ಇವ್ರೇನ್ ಹೇಳ್ತಿದ್ರೆ ಇದು ಸರಿ ಇದೆ. ಪರಮಾತ್ಮ ಸರ್ವವ್ಯಾಪಿ ಹೆಂಗಾಗಕ್ ಸಾಧ್ಯ? ಭಗವಂತ ಒಬ್ಬರೇ ನಿರಾಕಾರ, ಅವರಿಂದ ನಮ್ಗೆ ಆಸ್ತಿ ಸಿಗುತ್ತೆ.
कोई आर्य समाजी भी तुम्हारे पास आते हैं ना, उनको ही सैंपलिंग लगा कहा जाता। तुम समझाते रहो, फिर तुम्हारे कुल का जो होगा वह आ जाएगा. ಬಾಬಾ ಹೇಳ್ತಾರೆ ಆರ್ಯ ಸಮಾಜಿಗಳು ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ. ಅವ್ರದೇ ಸಹಯೋಗದಿಂದ ದೈವಿ ಸೃಷ್ಟಿಯ ಸಸಿ ನೆಡ್ಲಾಗ್ತಾ ಇದೆ. ಇದನ್ನ ತಿಳ್ಕೊಳ್ತಾ ಹೋಗಿ. ಮತ್ತೆ ಬಾಬಾ ಹೇಳ್ತಾರೆ ನಿಮ್ಮ ಕುಲದವ್ರು ಯಾರು ಇರ್ತಾರೋ ಅವರು ಬರ್ತಾ ಹೋಗ್ತಾರೆ. ನೀವು ಎಲ್ರಿಗೂ ತಿಳಿಸ್ಬೇಕು, ಆದ್ರೆ ಯಾರು ದೇವತಾ ಕುಲದವರು ಸೆಲೆಕ್ಟ್ ಆಗಿ ಅವ್ರು ಬರ್ತಾರೆ. ಭಗವಾನ್ ಬಾಪ್ ಹಿ ಪಾವನ್ ಹೋನೆ ಕಿ ಯುಕ್ತಿ ಬತಾತೆ. ಭಗವಂತ ತಂದೆನೆ ನಮ್ಗೆ ಪಾವನ ಆಗೋ ಯುಕ್ತಿಯನ್ನ ಕಲ್ಸ್ಕೊಡ್ತಾರೆ. ಭಗವಾನ್ ವಾಚ, ನನ್ನೊಬ್ಬನನ್ನೇ ನೆನ್ಪು ಮಾಡಿ, ನಾನೇ ಪತೀತ ಪಾವನ, ನನ್ನ ನೆನಪಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ಮತ್ತೆ ಮುಕ್ತಿಧಾಮಕ್ಕೆ ಹೋಗ್ತೀರಿ. ಎ ಪೇಗಾಮ್ ಸಬ್ ಧರ್ಮ ವಾಲೋಂ ಕೆ ಲಿಯೇ. ಬಾಬೋರ್ ಕೊಡ್ತಾ ಇರೋ ಈ ಸಂದೇಶ ಎಲ್ಲ ಧರ್ಮದವರಿಗೂ ಇದು ಹೇಳಿ. ತಂದೆ ಹೇಳ್ತಾರೆ, ದೇಹದ ಎಲ್ಲ ಧರ್ಮವನ್ನ ಬಿಟ್ಟು ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನಾನೊಬ್ಬನ ನೆನ್ಪು ಮಾಡಿ, ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಮೇ ಗುಜರಾತಿ ಹೂ, ಮೇ ಫಲಾನಾ ಹೂ, ये सब छोड़ो, अपने को ಆತ್ಮ ಸಮझो और ಬಾಪ್ ಕೋ ಯಾದ್ ಕರೋ. ನಾವೇ ಹೇಳ್ತಾರೆ ಈ ಭಿನ್ನತೆಗಳನ್ನ ಬಿಡಿ. ನಾವು ಗುಜರಾತ್ ಅವರು, ನಾವು ರಾಜಸ್ಥಾನ್ ಅವರು, ಮಹಾರಾಷ್ಟ್ರದವರು, ಕರ್ನಾಟಕದವರು, ಇದೆಲ್ಲ ಬಿಡಿ. ನೀವು ನಿಮ್ಮನ್ನ ಫಸ್ಟ್ ಆತ್ಮ ಅಂತ ತಿಳ್ಕೊಳ್ಳಿ. ಬಾಬೋರನ್ನ ನೆನ್ಪು ಮಾಡಿ. ಇದೇ ಯೋಗ ಅಗ್ನಿ. ಸಂಭಾಲ್ಕರ್ ಕದಂ ಹುಟಾನ. ಈಗ ಬೆಂಕಿಯಲ್ಲಿ ಕಾಲಿಡ್ಬೇಕಂದ್ರೆ ನಮ್ಮನ್ನ ಬಹಳ ಚೆನ್ನಾಗಿ ಸಂಭಾಲನೆ ಮಾಡ್ಕೊಂಡು ಕಾಲಿಡ್ಬೇಕಾಗತ್ತೆ. ಎಲ್ಲರೂ ಅಂತೂ ಒಟ್ಟಿಗೆ ತಿಳ್ಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ ಪತೀತ ಪಾವನ ನಾನೇ ಆಗಿದ್ದೀನಿ, ನೀವೆಲ್ಲರೂ ಪತೀತರು. ನಿರ್ವಾಣ ಧಾಮೆ ಬಿ ಪಾವನ್ ಹೋನೆ ಬಿಗರ್ ಆ ನ ಸಕ್. ನಿರ್ವಾಣ ಧಾಮಕ್ ಬರೋರುನು ಪಾವನ ಆಗದೆ ಹೊರತು ಅಲ್ಲಿ ಯಾರು ಬರಕ್ ಸಾಧ್ಯ ಇಲ್ಲ. ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಬೇಕು. ಪೂರಾ ಸಮಜ್ನೆ ಸೆ ಹಿ ಉಂಚ್ ಪದ್ ಪಾಯ್. ಪೂರ್ತಿ ತಿಳ್ಕೊಳ್ಳೋದ್ರಿಂದನೇ ನೀವು ಉನ್ನತ ಪದವಿಯನ್ನ ಪಡ್ಕೊಳ್ತೀರಿ. ಸ್ವಲ್ಪ ಭಕ್ತಿ ಮಾರ್ಗ ಇದೆ ಅಂದ್ರೆ ಜ್ಞಾನ ಸ್ವಲ್ಪ ಮಾತ್ರ ಅರ್ಥ ಆಗಿದೆ. ಬಹುತ್ ಭಕ್ತಿ ಕಿ ಹೋಗಿ ಬಹುತ್ ಜ್ಞಾನ ಉಟಾಯಂಗೆ. ತುಂಬಾ ಭಕ್ತಿ ಮಾಡಿದಿರಿ ಅಂದ್ರೆ ಜ್ಞಾನನು ತುಂಬಾ ಧಾರಣೆ ಮಾಡ್ಕೊತೀರಿ. ಬಾಬಾ ಹೇಳ್ತಾರೆ ಅವರಿಗೆ ಧಾರಣೆ ಆಗುತ್ತೆ. ಬಾಬೋರ್ ಏನ್ ತಿಳಿಸ್ಕೊಡ್ತಾರೆ ಉಸ್ಕೋ ಧಾರಣ್ ಕರ್ನಾ. ವಾನಪ್ರಸ್ಥಿಯೋಂ ಕೆ ಲಿಯೇ ಔರಿ ಸಹಜ್, ಗೃಹಸ್ಥ ವ್ಯವಹಾರ ಸೆ ಕಿನಾರಾ ಕರ್ ಲೇತೆ. ವಾನಪ್ರಸ್ಥ ಅವಸ್ಥಾ 60 ವರ್ಷ ಕೆ ಬಾದ್ ಕಿ ಹೋತಿ ಹೈ. ಬಾಬೋರ್ ಏನ್ ತಿಳಿಸ್ಕೊಡ್ತಾರೋ ಅದನ್ನ ಧಾರಣೆ ಮಾಡ್ಕೊಳ್ಳಿ. ವಾನಪ್ರಸ್ಥಿಗಳಿಗಂತೂ ಸಹಜ. ಗೃಹಸ್ಥ ವ್ಯವಹಾರದಿಂದ ನಿವೃತ್ತರಾಗಿ ಹೋಗ್ತಾರೆ. ಮೊದಲಿನ ವಾನಪ್ರಸ್ಥಿಗಳು, ಇವಾಗಿನವರಲ್ಲ. 60 ವರ್ಷ ಆದ್ಮೇಲೆ ಆಧ್ಯಾತ್ಮಿಕ ಸಾಧನೆಗೆ ಅಂತ ಹೋಗ್ತಾರಲ್ವಾ. ಗುರು ಬಿ ತಪ್ ಕರ್ತೆ ತೆ, ಆಜ್ಕಲ್ ತೋ ಚೋಟೆ ಪನ್ ಮೇ ಹಿ ಗುರು ಕರಾ ದೇತೆ ಹೈ. ಗುರುಗಳನ್ನು 60 ವರ್ಷ ಆದ್ಮೇಲೆ ವಾನಪ್ರಸ್ಥಾಶ್ರಮ ಅಂತ ಮಾಡ್ಕೊಳ್ತಾರೆ. ಆದ್ರೆ ಇವತ್ತಿನ ಜಗತ್ತಿನ ಪರಿಸ್ಥಿತಿ ಯಾವ ತರ ಇದೆ, ಚಿಕ್ಕ ಮಕ್ಕಳಿಗೂ ಗುರುಗಳನ್ನ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ಮೊದಲು ತಂದೆ, ಆಮೇಲೆ ಟೀಚರ್, ಆಮೇಲೆ 60 ವರ್ಷ ಆದ್ಮೇಲೆ ಗುರು ಮಾಡ್ಕೊಳ್ಳಾಗತ್ತೆ. ಸದ್ಗತಿ ದಾತ ಒಬ್ಬರೇ ತಂದೆಯಾಗಿದ್ದಾರೆ. ಈ ಅನೇಕ ಗುರುಗಳಂತೂ ಗುರುಗಳಲ್ಲ. ನಾವು ಹೇಳ್ತಾರೆ ಸದ್ಗತಿ ಕೊಡೋ ಗುರು ಒಬ್ರೇನೆ. ये तो सब पैसे कमाने की युक्तियां हैं, सदगुरु है ही एक सबकी सद्गति करने वाला है. ಬಾಬೋರ್ ಹೇಳೋದು ಇದೆಲ್ಲ ಸಂಪಾದನೆಯ ಯುಕ್ತಿಗಳು. ವೇದ ಶಾಸ್ತ್ರ ನೋಡಿ, ಇವತ್ತು ಯೋಗ, ಇದೆಲ್ಲ ಸಂಪಾದನೆಯ ಯುಕ್ತಿಗಳು. ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತೆ. ಬಾಬಾ ಹೇಳ್ತಾರೆ ಅಲ್ಲಿ ಎಲ್ಲರೂ ಸದ್ಗತಿಯಲ್ಲಿರ್ತಾರೆ. ಬಾಬಾ ಕೇತೆ ಮೇ ತುಮ್ಕೋ ಸ ವೇದೋ ಶಾಸ್ತ್ರೋಂ ಕಾ ಸಾರ್ ಸಮಜಾತಾ. ಶಿವಬಾಬೋರ್ ಹೇಳೋದು ನಾನೆಲ್ಲ ವೇದಶಾಸ್ತ್ರಗಳ ಸಾರವನ್ನ ತಿಳಿಸ್ಕೊಡ್ತೀನಿ. ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು. ಭಕ್ತಿ ಮಾಡಿದಷ್ಟು ಕೆಳಗಿಳಿತಾ ಬರ್ತೀರಿ. ಜ್ಞಾನ, ಭಕ್ತಿ ಮತ್ತೆ ಭಕ್ತಿಯ ವೈರಾಗ್ಯ. ये ज्ञान मिलता तब भक्ति का वैराग्य होता है. ಅವಾಗ್ಲೇ ನಿಮಗೆ ಜ್ಞಾನ ಸಿಗುತ್ತೆ. ಯಾವಾಗ
ಭಕ್ತಿ ಬಗ್ಗೆ ವೈರಾಗ್ಯ ಬರುತ್ತೆ. ಇದು ಹಳೆ ಜಗತ್ತು. ಹಳೆ ಜಗತ್ತಲ್ಲೇ ನಿಮ್ಗೆ ವೈರಾಗ್ಯ ಬರಬೇಕು. ಬಾಕಿ ದುನಿಯಾ ಕೋ ಚೋಡ್ ಕಹಾ ಜಾಯೆಂಗೆ. ಅಯ್ಯೋ ಏನು ಬೇಡ ಯಾರು ಬೇಡ ಬಿಟ್ಟೋಗ್ತೀನಿ ಅಂದ್ರೆ ಎಲ್ಲಿಗೆ ಬಿಟ್ಟೋಗ್ತೀರಿ? ನಿಮಗೆ ಗೊತ್ತಿದೆ ಈ ಜಗತ್ತೇ ಈಗ ಸ್ಮಶಾನ ಆಗದಿದೆ. ಆ ಬೇಹದ್ ಕಿ ದುನಿಯಾ ಕಾ ಸನ್ಯಾಸ್ ಕರ್ನಾ ಹೈ. ಮನೆ ಬಿಟ್ಟೋಗೋದು, ಕೆಲಸ ಬಿಟ್ಟೋಗೋದು, ಇನ್ನೇನೋ ಬಿಟ್ಟೋಗೋದಲ್ಲ. ಇಡೀ ಹಳೆ ಜಗತ್ತಿನ ಸನ್ಯಾಸ ಮಾಡಿ ಪವಿತ್ರರಾಗದೆ ಹೊರತು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರರಾಗ್ಲಿಕ್ಕೆ ನೆನಪಿನ ಯಾತ್ರೆ ಬೇಕು. भारत में रक्त की नदियां होने कारण फिर दूध घी की नदियां बहेगी. ಈ ಭಾರತ ಏನಾಗುತ್ತೆ, ಮೊದಲು ರಕ್ತದ ನದಿ ಹರಿಯುತ್ತೆ. ವಿನಾಶ ಅಂತ ಹೇಳಿದ್ರೆ ಏನಾಗುತ್ತೆ? ರಕ್ತದ ನದಿ ಹರಿಯುತ್ತೆ ಇಲ್ಲಿ. ಆಮೇಲೆ ಹಾಲು ತುಪ್ಪದ ನದಿ ಹರಿಯುತ್ತೆ सत्युगದಲ್ಲಿ. विष्णु को तो क्षीर सागर में दिखाते समझाया जाता. इस लड़ाई से मुक्ति जीवन मुक्ति के गेट खुलते हैं. ವಿಷ್ಣುನ ಕ್ಷೀರ ಸಾಗರದಲ್ಲಿ ತೋರಿಸ್ತಾರೆ. ಸಾಗರ ಯಾವುದ್ರಲ್ಲಿ? ನಿಶ್ಚಿಂತವಾಗಿ ಶೇಷಶಯ್ಯದಲ್ಲಿ ಮಲಗಿರೋದು. ಭಾರತದಲ್ಲಿ ರಕ್ತದ ನದಿ ಹರಿಯುತ್ತೆ, ಆಮೇಲೆ ಹಾಲು ತುಪ್ಪದ ನದಿ ಹರಿಯುತ್ತೆ. विष्णु को भी क्षीर सागर में दिखाते हैं समझाया जाता. इस लड़ाई से मुक्ति जीवन मुक्ति का गेट खुलते हैं. ವಿಷ್ಣು ಕ್ಷೀರಸಾಗರದಲ್ಲಿ ತೋರಿಸ್ತಾರೆ. ನಾವೇ ಹೇಳ್ತಾರೆ ತಿಳಿಸ್ಕೊಡ್ಲಾಗುತ್ತೆ. ಈ ಯುದ್ಧದ ನಂತರ ಮುಕ್ತಿ ಜೀವನ್ ಮುಕ್ತಿಯ ಗೇಟ್ ತೆರೆಯುತ್ತೆ. ಗೇಟ್ ಇವಾಗ್ಲೇ ತೆರೆಯಕ್ಕೆ ತಯಾರು ಆಗ್ತಾ ಇದೆ. ಎಷ್ಟು ನಿಮ್ಮ ಮಕ್ಕಳು ಮುಂದುವರಿತಾ ಹೋಗ್ತಿರೋ ಅಷ್ಟು ಆವಾಜ್ ನಿಕಲ್ತಾ रहेಗ, ಅಷ್ಟು ವಾಯ್ಸ್ ಎಲ್ಲ ಕಡೆಗೂ ಕೇಳಿಸುತ್ತೆ. ಈ ಯುದ್ಧ ಆಯ್ತು ಅಂದ್ರೆ ಆಯ್ತು, ಬಹಳ ಸಮೀಪ ಇದೆ. ಏಕ ಚಿಂಗಾರಿ ಮೇ ದೇಖೋ ಆಗೆ ಕ್ಯಾ ಹುವಾ ತಾ. ಒಂದೇ ಒಂದು ಬೆಂಕಿ ಕಡ್ಡಿ ಗೀರಿದ್ರೆ ಸಾಕು. ನಾವೇ ಹೇಳ್ತಾರೆ ಯಾವುದ್ರಲ್ಲಿ ನೀವು ನೋಡ್ತೀರಿ ಏನಾಗುತ್ತೆ ಅನ್ನೋದು. समझाते हैं फिर लड़ेंगे जरूर. लड़ाई चलती ही रहती है. एक दो के मददगार बनते रहते हैं. ನಾವೇ ಹೇಳ್ತಾರೆ ತಿಳ್ಕೋಬೇಕು. ಅವಶ್ಯಕವಾಗಿ ಯುದ್ಧನೂ ಆಗುತ್ತೆ, ಯುದ್ಧ ನಡೀತಾ ಇರುತ್ತೆ. ಒಬ್ರು ಮತ್ತೊಬ್ಬರಿಗೆ ಸಹಯೋಗದ ವಿನಃ ನಾವೇ ಹೇಳ್ತಾರೆ ಯುದ್ಧ ಹೆಂಗಾಗುತ್ತೆ? ಯುದ್ಧದ ಎಲ್ಲ ತಯಾರಿಗಳು ಇದೆ, ಪ್ರಕೃತಿನೂ ಸಹಯೋಗ ಕೊಡುತ್ತೆ. तुमको अभी नई दुनिया चाहिए तो पुरानी दुनिया जरूर खत्म होनी चाहिए. ನಿಮ್ಗೆ ಹೊಸ ಜಗತ್ ಬೇಕು ಸತ್ಯುಗ ಅಂದ್ರೆ ಈ ಹಳೆ ಜಗತ್ತು ವಿನಾಶ ಆಗ್ಲೇಬೇಕು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಈ ಹಳೆ ಜಗತ್ತು ಎಲ್ಲವೂ ವಿನಾಶ ಆಗುತ್ತೆ. ಆದ್ದರಿಂದ ಈ ಹಳೆ ಜಗತ್ತಿನ ಸನ್ಯಾಸ ಮಾಡಿ. ಈ ಜಗತ್ತನ್ನು ಬಿಟ್ಟು ಎಲ್ಗೂ ಹೋಗ್ಬೇಕಾಗಿಲ್ಲ, ಆದ್ರೆ ಇದನ್ನ ಬುದ್ಧಿಯಿಂದ ಮರಿಬೇಕು. ಜಗತ್ತೊಂದೇ ಇರೋದು, ಎಲ್ಲಿ ಬಿಟ್ಟು ಹೋಗೋದು? ಜಗತ್ತಲ್ಲಿ ಇದ್ದನು ಬುದ್ಧಿಯಿಂದ ಇದನ್ನ ಮರೆಯೋದು. ಎರಡನೇದು, ನಿರ್ವಾಣ ಧಾಮಕ್ಕೆ ಹೋಗ್ಲಿಕ್ಕೆ ಪೂರಾ ಪಾವನರಾಗಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಪೂರಾ ತಿಳ್ಕೊಂಡು ಹೊಸ ಜಗತ್ತಲ್ಲಿ ಉನ್ನತ ಪದವಿಯನ್ನ ಪಡ್ಕೊಳ್ಳಿ. वरदान. किसी भी आत्मा को प्राप्तियों की अनुभूति कराने वाले यथार्थ सेवाधारी भव. ಯಾವುದೇ ಆತ್ಮಕ್ಕೆ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತವ್ರೆ ಯಥಾರ್ಥ ಸೇವಾಧಾರಿ ಭವ. ಯಾವುದೇ ಆತ್ಮಕ್ಕೆ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತವ್ರೆ ಯಥಾರ್ಥ ಸೇವಾಧಾರಿ ಭವ. ಯಥಾರ್ಥ ಸೇವಾ ಭಾವ ಅಂದ್ರೆ ಅರ್ಥ ಸದಾ
हर आत्मा के प्रति शुभ चिंत भावना श्रेष्ठ कामना का भाव ಸೇವಾ ಭಾವ ಅಂದ್ರೆ ಸದಾ ಎಲ್ಲ ಆತ್ಮಗಳ ಪ್ರತಿ ಶುಭ ಭಾವನೆ ಶ್ರೇಷ್ಠ ಕಾಮನೆಯ ಭಾವ. ಸೇವಾ ಭಾವ ಅಂದ್ರೆ ಪ್ರತಿ ಒಂದು ಆತ್ಮಕ್ಕೂ ಭಾವನೆ ಪ್ರಮಾಣ ಫಲ ಕೊಡೋದು. ಸೇವೆ ಅಂದ್ರೆ किसी भी आत्मा को प्राप्ति का मेवा अनुभव कराना. ಸೇವೆ ಅಂದ್ರೆ ಯಾವುದೇ ಆತ್ಮ ಆಗ್ಲಿ ಅದರ ಪ್ರಾಪ್ತಿ ಅನುಭವ ಮಾಡಿಸೋದು. ಈ ತರ ಸೇವೆಯಲ್ಲಿ ತಪಸ್ಸು ಜೊತೆಗಿರ್ಲಿ. ಎಲ್ಲಿ ಯಥಾರ್ಥ ಸೇವಾ ಭಾವ ಇದೆ ಅಲ್ಲಿ ತಪಸ್ಸಿಯ ಭಾವ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. फिर सेवा में त्याग तपस्या नहीं, ये है नामधारी सेवा. ಆದ್ದರಿಂದ ಸೇವೆಯಲ್ಲಿ ತ್ಯಾಗ ತಪಸ್ಸು ಇಲ್ಲ ಅಂದಮೇಲೆ ಅದು ಹೆಸರಿಗೆ ಮಾತ್ರ ಹೇಳೋದು, ನಿಜ ಜೀವನದಲ್ಲಿ ಅಲ್ಲ. ಹೆಸರಿಗೋಸ್ಕರ ಸೇವೆ. इसीलिए त्याग तपस्या और सेवा के कंबाइंड रूप द्वारा सच्चे यथार्थ सेवाधारी बनो. ಸೇವೆಯಲ್ಲಿ ತ್ಯಾಗ ತಪಸ್ಸಿಲ್ಲ ಅಂದ್ರೆ ಬರೀ ಹೆಸರಿಗೆ ಮಾತ್ರ ಸೇವಾದಾರಿ. ಆದ್ದರಿಂದ ತ್ಯಾಗ ತಪಸ್ಸು ಹಾಗೂ ಸೇವೆ ಈ ಮೂರನ್ನು ಕಂಬೈನ್ಡ್ ರೂಪದಲ್ಲಿ ಇಟ್ಕೊಂಡು ಸೇವಾ ಭಾವ ಯಥಾರ್ಥ ಸೇವಾದಾರಿಗಳಾಗಿ. ಸ್ಲೋಗನ್: ನಮ್ರತೆ ಮತ್ತು ಧೈರ್ಯತೆಯ ಗುಣ ಧಾರಣೆ ಮಾಡಿಕೊಂಡು ಕ್ರೋಧ ಅಗ್ನಿಯನ್ನು ಶಾಂತಗೊಳಿಸಿ. ನಮ್ರತೆ ಮತ್ತು ಧೈರ್ಯತೆಯ ಗುಣ ಧಾರಣೆ ಮಾಡಿಕೊಂಡು ಕ್ರೋಧ ಅಗ್ನಿಯನ್ನು ಶಾಂತಗೊಳಿಸಿ. अव्यक्त इशारे. अभी निर्भय ज्वालामुखी बन. प्रकृति और आत्माओं के अंदर जो तमोगुण है उसे भस्म करो. ಈಗ ನಿರ್ಭಯರು ಜ್ವಾಲಾಮುಖಿಗಳಾಗಿ ಪ್ರಕೃತಿ ಹಾಗೂ ಆತ್ಮಗಳಲ್ಲಿ ಏನು ತಮೋಗುಣ ಇದೆ ಅದನ್ನು ಭಸ್ಮ ಮಾಡಿ. ತಪಸ್ಸು ಅಂದ್ರೆ ಅರ್ಥ ಜ್ವಾಲಾ ಸ್ವರೂಪದ ನೆನಪು. इस याद द्वारा माया व प्रकृति का विकराल रूप शीतल हो जाएगा. ಈ ನೆನಪಿಂದನೇ ಮಾಯೆಯ ಹಾಗೂ ಪ್ರಕೃತಿಯ ವಿಕರಾಳ ರೂಪ ಶೀತಲವಾಗುತ್ತೆ. ಬಾಬಾ ಹೇಳೋದು, ಬಾಬೋರ್ ನೆನಪಿಂದನೇ ಮಾಯೆ ಪ್ರಕೃತಿಯ ವಿಕರಾಳ ರೂಪ ಶೀತಲ ಆಗುತ್ತೆ. आपका तीसरा नेत्र ज्वालामुखी नेत्र माया को शक्तिहीन कर देगा. ನಿಮ್ಮ ಮೂರನೇ ನೇತ್ರ ಜ್ಞಾನದ ನೇತ್ರ ಮಾಯೆನ ಶಕ್ತಿಹೀನನನ್ನಾಗಿ ಮಾಡಾಕ್ಬಿಡುತ್ತೆ. ಅದರಿಂದ ನಿರ್ಭಯ ಜ್ವಾಲಾಮುಖಿಯಾಗಿ ಪ್ರಕೃತಿ ಮತ್ತು ಆತ್ಮಗಳು ಏನ್ ತಮೋಗುಣ ಇದ್ದಾರೆ ಆ ತಮೋಗುಣತೆಯನ್ನ ಭಸ್ಮ ಮಾಡಿ. ತಪಸ್ಸು ಅಂದ್ರೆ ಜ್ವಾಲಾ ಸ್ವರೂಪದ ತಪಸ್ಸು. ಈ ನೆನಪಿಂದನೇ ಮಾಯೆ ಪ್ರಕೃತಿಯ ವಿಕರಾಳ ರೂಪವನ್ನು ಶೀತಲ ಮಾಡಕ್ ಸಾಧ್ಯ. ನಿಮ್ಮ ಮೂರನೇ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನ ಶಕ್ತಿಹೀನವನ್ನಾಗಿ ಮಾಡುತ್ತೆ. ಬಾಬೋರ್ ಬಂದಿದರೆ ಜ್ಞಾನದ ಮೂರನೇ ನೇತ್ರವನ್ನ ಕೊಡ್ಲಿಕ್ಕೆ. ಇದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಿ. ನೀವು ಸಿಂಹಿಣಿಯರು, ಶಕ್ತಿಯರು. ನೀವೇ ಎಲ್ಲ ಧರ್ಮದವರಿಗೂ ಈ ಜ್ಞಾನವನ್ನ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಳಿ, ಯಾರು ಪರಮಾತ್ಮ ಅಲ್ಲ, ಇಲ್ಲಿ ಎಲ್ಲರೂ ಆತ್ಮಗಳು, ಪರಮಾತ್ಮನ ಮಕ್ಕಳು. ಪರಮಾತ್ಮನ ನೆನಪಿಂದನೇ ನಮ್ಮ ವಿಕರ್ಮ ವಿನಾಶ ಆಗುತ್ತೆ. ಯಾವಾಗ ಈ ಸಾಹಸ ಇದೆ ಅವ್ರು ತಿಳಿಸ್ಕೊಡ್ತೀರಿ. ತಿಳಿಸ್ಕೊಡುವಂತಹ ಅಭ್ಯಾಸನೂ ಬೇಕು. ಅಭ್ಯಾಸ ಇಲ್ಲದೆ ಇದನ್ನು ತಿಳಿಸ್ಕೊಡ್ಲಿಕ್ಕಾಗಲ್ಲ. ಈಗ ಇನ್ನೇನು ಹಳೆ ಜಗತ್ತು ವಿನಾಶ ಆಗುತ್ತೆ. ಆದ್ದರಿಂದ ಈ ಜಗತ್ತಿನ ಸನ್ಯಾಸ ಮಾಡಿ. ಸನ್ಯಾಸ ಮಾಡಿ ಅಂದ್ರೆ ಬಿಟ್ಟೋಗಿ ಅಂತಲ್ಲ, ಇದ್ದು ಬುದ್ಧಿಯಿಂದ ಇದನ್ನ ಬಿಡಿ. ಬುದ್ಧಿಯಿಂದ ಮರೆಯದ್ರಿ. ನಮ್ಗೇನ್ ಅವಶ್ಯಕತೆ ಇಲ್ಲ, ಹೆಂಗ್ ಮರ್ತೋಗುತ್ತದು? ಬುದ್ಧಿಯಿಂದ ಮರ್ತೋಗುತ್ತೆ. ಅದೇ ತರ ಈ ಹಳೆ ಜಗತ್ತಲ್ಲಿ ಇದ್ರು ಹಳೆ ಜಗತ್ತನ್ನ ಮರ್ತು ಬಿಡಿ. ಓಂ ಶಾಂತಿ.